48 ಅವರ್ಸ್, ಜಸ್ಟ್ 48 ಅವರ್ಸ್. ಹೌದು, 48 ಅವರ್ಸಲ್ಲಿ ಸ್ಟೇಟ್ ಆಫ್ ಹಾರ್ಮೋಸಲ್ಲಿ ಏನು ಬೇಕಾದರೂ ನಡೀಬೋದು. ಆ ಥರದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಮ್ಯಾಟ್ ಏನಪ್ಪ ಅಂತಂದರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾರ್ಚ್ 21, 2026 ಅಂತಂದರೆ ಶನಿವಾರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟಲ್ಲಿ ಏನಿದೆಯಪ್ಪ ಅಂತಂದರೆ, ಇನ್ನು 48 ಅವರ್ಸಲ್ಲಿ ಇರಾನ್ ಸ್ಟೇಟ್ ಆಫ್ ಹಾರ್ಮೋಸನ್ನು ತನ್ನ ಕಂಟ್ರೋಲಿಗೆ ತೊಗೊಂಡಿದೆ. ಅದನ್ನು ಕಂಪ್ಲೀಟಾಗಿ ರಿಲೀಸ್ ಮಾಡಿಬಿಟ್ಟು ಅಲ್ಲಿ ಮೊದಲಿನ ಥರ ಶಿಪ್ಗಳು ಓಡಾಡೋ ಥರ ಮಾಡದೇ ಇದ್ದರೆ ಇರಾನ್ನ ಪವರ್ ಪ್ಲಾಂಟ್ಸ್ ಮೇಲೆ ದಾಳಿ ಮಾಡ್ತೀವಿ, ಮತ್ತು ಮೊದಲನೇದಾಗಿ ದೊಡ್ಡ ಪವರ್ ಪ್ಲಾಂಟ್ಸಿಂದನೇ ದಾಳಿನ ಶುರು ಮಾಡ್ತೀವಿ ಅಂತ ವಾರ್ ಮಾಡಿದ್ದಾರೆ. ಸೊ ಇರಾನ್ ಕೂಡ ಟ್ರಂಪ್ ಅವರ ಆ ಸ್ಟೇಟ್ಮೆಂಟ್ಗೆ ಮಾರ್ಚ್ 22 ಅಂತಂದರೆ ಇವತ್ತು ರಿಟರ್ನ್ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಇರಾನ್ನ ಈ ಸ್ಟೇಟ್ಮೆಂಟಲ್ಲಿ ಏನಿದೆಪ್ಪ ಅಂತಂದರೆ, ಅಮೆರಿಕ ಏನಾದರೂ ಒಂದು ವೇಳೆ ನಮ್ಮ ಪವರ್ ಪ್ಲಾಂಟ್ಸ್ ಮೇಲೆ ದಾಳಿ ಮಾಡಿದ್ರೆ ಮಿಡಲ್ ಈಸ್ಟಲ್ಲಿರೋಂಥ ಅಮೆರಿಕದ ಎಲ್ಲ ಮಿಲಿಟರಿ ಬೇಸಸ್ ಮತ್ತು ಸ್ಟ್ರಾಟಜಿಕ್ ಲೊಕೇಶನ್ಗಳನ್ನು ನಾವು ಧ್ವಂಸ ಮಾಡ್ತೀವಿ ಅಂತ ರಿಟರ್ನ್ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಸೊ ಎರಡು ಸ್ಟೇಟ್ಮೆಂಟ್ಗಳಿಂದ ಸ್ಟೇಟ್ ಆಫ್ ಹಾರ್ಮೋಸಲ್ಲಿ ತುಂಬ ಒಂದು ದೊಡ್ಡ ಮಟ್ಟದ ಪ್ರೆಷರ್ ಕ್ರಿಯೇಟ್ ಆಗಿದೆ. ಟ್ರಂಪ್ ಅವ್ರು ಕೊಟ್ಟಿರೋ 48 ಅವರ್ಸಲ್ಲಿ ಆಲ್ಮೋಸ್ಟ್ ಅರ್ಧ ಟೈಮ್ ಮುಗಿತಾ ಬಂದಿದೆ. ಸೊ ಕಾದು ನೋಡ್ಬೇಕು ಮುಂದೇನಾಗುತ್ತೆ ಅಂತ. ಸೊ ನಾನು ಕೂಡ ಇದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ನ ನಿಮ್ಗೆ ತಲುಪಿಸೋ ಅಂತ ಕೆಲಸ ಮಾಡ್ತಿರ್ತೀನಿ. ಸೊ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ.